ಎಲ್ರಿಗೂ ನಮಸ್ತೆ. ಏಕಾದಶಿ ಆದಮೇಲೆ ಏಕಾದಶಿ ಉಪವಾಸ ಬಿಟ್ಟ ಮೇಲೆ ಬೆಳಗ್ಗೆ ದ್ವಾದಶಿಗೆ ಏನು ತಿನ್ನಬೇಕು ಅಕ್ಕ, ನಮಗೆ ಗೊತ್ತಿಲ್ಲ, ಸ್ವಲ್ಪ ಹೇಳ್ಕೊಡಿ ಅಂತ ಕೇಳಿದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಏಕಾದಶಿ ಉಪವಾಸ ಆದಮೇಲೆ ಯಾವುದೇ ಕಾರಣಕ್ಕೂ ಅನ್ನದ ಐಟಮು ತಿನ್ನೋದಕ್ಕೆ ಹೋಗಬಾರ್ದು. ಏನಿದ್ರೂ ಚಪಾತಿ, ರವಾ ದೋಸೆ, ರವೆ ರೊಟ್ಟಿ ಮತ್ತು ರವೆ ಇಡ್ಲಿ ಈ ಥರ ಐಟಮು, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವ ಅಂಥದ್ದು ತಿನ್ನೋದಕ್ಕೆ ಹೋಗ್ಬಾರ್ದು. ಆಮೇಲೆ ನೀವು ಮಾಡಿರೋ ಏಕಾದಶಿ ವ್ರತ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಈ ಥರ ರವೆ ಇಡ್ಲಿ ತಿನ್ಬೋದು, ಆಮೇಲೆ ಚಪಾತಿ, ರವಾ ದೋಸೆ, ಇಡ್ಲಿ, ಆಮೇಲೆ ಸ್ವೀಟಾಗಿ ಸಜ್ಜಿಗೆ ಮಾಡಿಕೊಂಡು ರಾಯರಿಗೂ ನೈವೇದ್ಯಕ್ಕೆ ಇಟ್ಬಿಟ್ಟು ರಾಯರು ನೈವೇದ್ಯಕ್ಕೂ ಆಗುತ್ತೆ, ನೀವು ತಿಂದಂಗೂ ಆಗುತ್ತೆ. ಈ ಥರ ಐಟಮ್ಗಳನ್ನ ಏಕಾದಶಿ ಉಪವಾಸ ಬಿಟ್ಟ ಮೇಲೆ ತಿನ್ನೋ ಅಂಥ ಪದಾರ್ಥಗಳು ಇವು. ಏಕಾದಶಿ ವ್ರತ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ರಾಯರ ಕೃಪೆಗೆ ಪಾತ್ರರಾಗಿ. ಓಂ ಗುರುಭ್ಯೋ ನಮಃ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ.